ನಮಸ್ಕಾರ. ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ನೆಲ್ಲಿಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬೆಟ್ಟದ ನೆಲ್ಲಿಕಾಯಿ 5, ಎಳ್ಳು ಅರ್ಧ ಟೇಬಲ್ ಸ್ಪೂನು, ಮೆಣಸಿನಕಾಯಿ ನಾನಿಲ್ಲಿ ಬ್ಯಾಡಗಿ ಮೆಣಸಿನಕಾಯಿ ಇಟ್ಕೊಂಡಿದ್ದೀನಿ, 8 ಇಟ್ಕೊಂಡಿದ್ದೀನಿ. ನಿಮ್ಮ ಖಾರದ ಅಪೇಕ್ಷೆ ಮೇಲೆ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಹತ್ರ 1/4 ಕಪ್ನಷ್ಟು ತೆಂಗಿನಕಾಯಿ ತುರಿ, ಎಣ್ಣೆ 4 ಟೇಬಲ್ ಸ್ಪೂನು, ಸಾಸಿವೆ ಅರ್ಧ ಟೀ ಸ್ಪೂನು, ಕಡಲೆಬೇಳೆ 1 ಟೀ ಸ್ಪೂನು, ಉದ್ದಿನಬೇಳೆ 1 ಟೀ ಸ್ಪೂನು, ನೆಲಗಡಲೆ ಅಥವಾ ಶೇಂಗಾ ಅಥವಾ ಕಡಲೆಕಾಯಿ ಬೀಜ 1 ಟೇಬಲ್ ಸ್ಪೂನ್ ಅಷ್ಟು, ಅರಿಶಿಣ ಅರ್ಧ ಟೀ ಸ್ಪೂನು, ಕರಿಬೇವಿನ ಎಲೆ 15, ಕೊತ್ತಂಬರಿ ಸೊಪ್ಪು ಹೆಚ್ಚಿದ್ದು ಸ್ವಲ್ಪ, ತುರಿದಂತಹ ಬೆಲ್ಲ 2 ಟೇಬಲ್ ಸ್ಪೂನ್ ಅಷ್ಟು, ಸಾರಿನ ಪುಡಿ ಅರ್ಧ ಟೇಬಲ್ ಸ್ಪೂನು, ಇಂಗು 1/4 ಟೀ ಸ್ಪೂನು. ಇಂಗಿನ ತೀಕ್ಷ್ಣತೆ ನೋಡಿ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. 1 ಬ್ಯಾಡಗಿ ಮೆಣಸಿನಕಾಯಿನ ಸಣ್ಣದಾಗಿ ಚೂರು ಮಾಡಿ ಇಟ್ಕೊಂಡಿದ್ದೀನಿ. ಸೋನಾ ಮಸೂರಿ ಅಕ್ಕಿ 1 ಕಪ್ನಷ್ಟು. ನೀವು ಅಡುಗೆಗೆ ಉಪಯೋಗಿಸ್ತಕ್ಕಂತಹ ಯಾವ ಅಕ್ಕಿ ಇಟ್ಕೊಂಡ್ರೂ ಆಗತ್ತೆ. 2 ಕಪ್ಪಷ್ಟು ನೀರು ಅನ್ನ ಮಾಡಲಿಕ್ಕೆ. ಅನ್ನನ ಉದುರಾಗಿ ಮಾಡಿಟ್ಕೊಳ್ಳಿ. ಉಪ್ಪು ರುಚಿಗೆ ತಕ್ಕಷ್ಟು, ನಾನಿಲ್ಲಿ 1 ಟೀ ಸ್ಪೂನ್ನಷ್ಟು ಇಟ್ಕೊಂಡಿದ್ದೀನಿ. ಕೊನೆಗೆ ಚಿತ್ರಾನ್ನಕ್ಕೆ ಮೇಲ್ ಹಾಕಲಿಕ್ಕೆ ಕೊಬ್ಬರಿ ಎಣ್ಣೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು. ನೆಲ್ಲಿಕಾಯಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಅಥವಾ ತುರಿದ್ಬಿಟ್ರೂ ಆಗತ್ತೆ. ನೀವು ಅದನ್ನ ಮಿಕ್ಸಿಗೆ ಹಾಕ್ಕೊಳ್ಳಿ. ಅದ್ರ ಜೊತೆ ಎಳ್ಳು ಹಾಗೆ ಒಣಮೆಣಸಿನ್ಕಾಯಿ ಹಾಕಿ ಸಣ್ಣದಾಗಿ ತಿರುವಿ. ನೆಲ್ಲಿಕಾಯಿ ಮೆಣಸಿನ್ಕಾಯಿ ಎಲ್ಲ ಪುಡಿ ಆದಮೇಲೆ ಅದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ತೆಂಗಿನಕಾಯಿ ತುರಿ ಹಾಕಿ ಮತ್ತೆ ಸಣ್ಣಕ್ಕೆ ರುಬ್ಕೊಳ್ಳಿ. ಬಾಣಲೆಗೆ ಎಣ್ಣೆ ಹಾಕಿಬಿಟ್ಟು ಕಾಯ್ಲಿಕ್ಕಿಡಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಪಟ ಆದಮೇಲೆ ಉದ್ದಿನಬೇಳೆ, ಕಡಲೆಬೇಳೆ ಹಾಗೆ ಶೇಂಗಾ ಬೀಜ ಆಗುವಷ್ಟೊತ್ತಿಗೆ ನಿಮಗೆ ಉದ್ದಿನಬೇಳೆ, ಕಡಲೆಬೇಳೆ ಕೂಡ ಹೊಂಬಣ್ಣಕ್ಕೆ ಬರುತ್ತೆ. ಈಗ ಶೇಂಗಾ ಆಗಿದೆ. ಒಣಮೆಣಸಿನ್ಕಾಯಿ ಚೂರು ಹಾಗೆ ಕರಿಬೇವು, ಅರಿಶಿಣ, ಇಂಗು ಹಾಕಿ ಒಂದ್ಸಲ ಇದನ್ನು ಚೆನ್ನಾಗಿ ಹೀಗೆ ಕಲಿಸ್ಕೊಳ್ಳಿ. ಇದಕ್ಕೆ ಈ ಕಾಯಿನೆಲ್ಲ ರುಬ್ಬಿಟ್ಟಿರುತ್ತಲ್ಲ ಅದನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಹುರಿಬೇಕು. ಇದನ್ನು ನೀವು ಹೀಗೆ ಚೆನ್ನಾಗಿ ಹೀಗೆ ಕೈಯಾಡಿಸ್ತಾನೆ ಹುರಿರಿ. ಈಗ ಸಣ್ಣ ಊರಿನಲ್ಲಿ ನಾನು ಹಸಿ ವಾಸನೆ ಹೋಗುವ ಹಾಗೆ ನೋಡಿ ಸ್ವಲ್ಪ ಇದು ಉದುರು ಆಗುವಷ್ಟು ಹುರಿದಿದ್ದೀನಿ. ಈಗ ಇದಕ್ಕೆ ಸಾರಿನ ಪುಡಿ ಹಾಕಿ ಒಂದು ಅರ್ಧ ನಿಮಿಷ ಇದನ್ನು ಹುರಿರಿ. ಹಾಗೆ ಉಪ್ಪು, ಬೆಲ್ಲ ಹಾಕಿ ಚೆನ್ನಾಗಿ ಇದನ್ನು ಒಂದ್ಸಲ ಎಲ್ಲದನ್ನ ಕಲಿಸ್ಬಿಟ್ಟು ಸ್ಟವ್ ಆಫ್ ಮಾಡಿ. ಅನ್ನನ ಬಿಡಿಯಾಗಿ ಮಾಡಿಕೊಂಡು ಇದನ್ನು ಈ ಒಗ್ಗರಣೆಗೆ ಹಾಕ್ಕೊಳ್ಳಿ. ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಕಲಸಿ ಒಗ್ಗರಣೆ ಚೆನ್ನಾಗಿ ಅನ್ನಕ್ಕೆಲ್ಲ ಹಿಡ್ಕೊಳ್ಳೋ ಥರ ಇದನ್ನು ಕಲಿಸ್ಕೊಳ್ಳಿ. ಹಾಗೆ ರುಚಿಗೆ ಅರ್ಧ ಟೇಬಲ್ ಸ್ಪೂನ್ನಷ್ಟು ಕೊಬ್ಬರಿ ಎಣ್ಣೆ ಹಾಕಿ ಚಿತ್ರಾನ್ನ ಈಗ ನೋಡಿ ನಾನು ಚೆನ್ನಾಗಿ ಕಲಿಸಿದ್ದೀನಿ. ಇದಕ್ಕೆ ಮೇಲ್ಗಡೆ ಸ್ವಲ್ಪ ಕೊಬ್ಬರಿ ತುರಿ ಹಾಕಿಬಿಟ್ಟು ಕಲಿಸಿದ್ರೆ ನಿಮಗೆ ನೆಲ್ಲಿಕಾಯಿ ಚಿತ್ರಾನ್ನ ಸಿದ್ಧವಾಗಿದೆ. ಬೆಟ್ಟದ ನೆಲ್ಲಿಕಾಯಿ ಅಲ್ಲದೆ ನೀವು ಕಿರ್ನೆಲ್ಲಿಕಾಯಿನಲ್ಲೂ ಕೂಡ ಇದೇ ಥರ ಚಿತ್ರಾನ್ನ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ ಬೆಟ್ಟದ ನೆಲ್ಲಿಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ಹೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಚಿತ್ರಾನ್ನ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ. ನಮಸ್ಕಾರ.